ನಮ್ಮ ಇತಿಹಾಸ ಪುಟದಲ್ಲಿ ಕೇವಲ ಗಂಡನಿಗೆ ಮಾತ್ರ ಪತಿ ದೇವೋಭವ, ಪತಿ ಪರಮೇಶ್ವರ ಎಂಬ ಭಾವನೆ ಇದೆ. ಪತ್ನಿಯ ತ್ಯಾಗ, ಸೇವೆ, ಅವಳ ಪ್ರೀತಿಗೆ ಬೆಲೆ ಇಲ್ಲವೇ? ರಾಮನಿಗೆ ಏಕಪತ್ನಿ ವ್ರತಸ್ಥ ಅಂತ ಕರಿತೀವಿ. ಪತ್ನಿ ವ್ರತಸ್ಥ ಅಂತ ಕರಿತಾ ಇರೋದು. ಪತಿ ವ್ರತೆ ಅಂದ ಹಾಗೆ ರಾಮ ಪತ್ನಿ ವ್ರತ. ಗಂಡ ದುಡಿದು ತರಬೇಕು, ತಂದ ಅಷ್ಟೂ ಹಣವನ್ನು ಹೆಂಡತಿಗೆ ಕೊಡಬೇಕು. ಹೆಂಡತಿ ಗಂಡನನ್ನು ಬಹುವಚನದಲ್ಲಿ ಕರಿಬೇಕು, ಗಂಡ ಹೆಂಡತಿಯನ್ನು ಏಕವಚನದಲ್ಲಿ ಕರೆಯೋದು. ಇದೆಲ್ಲ ರಾಮಾಯಣ ಮಹಾಭಾರತದಲ್ಲಿಲ್ಲ. ಸೀತೆ ರಾಮನನ್ನು ರಾಮ ಅಂತಲೇ ಕರೆಯೋದು. ರಾಮಾಯಣದಲ್ಲಿ ಕೌಸಲ್ಯಗೆ ಆದ ಗ್ರಾಮಗಳಿದ್ವು, ಕೌಸಲ್ಯ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ಲು ಅಂತೆಲ್ಲ ಉಲ್ಲೇಖ ಬರುತ್ತೆ. ಅವಳದ್ದೇ ಪ್ರತ್ಯೇಕ ಅಂತ, ಅವಳದ್ದೇ ಬೇರೆ ಅಕೌಂಟು ಅಂತ. ಇನ್ನೊಂದು ಶಬ್ದ ಕೂಡ ಸ್ತ್ರೀ ಸ್ವಾತಂತ್ರ್ಯ ಮಹರತಿ ಅಂತ. ಯಾವ ಮನೆಯಲ್ಲಿ ಹೆಣ್ಣು ಕಣ್ಣೀರು ಹಾಕ್ತಾಳೋ ಆ ಮನೆ ಹಾಳಾಗಿ ಹೋಗುತ್ತೆ ಅಂತ ಮನುಸ್ಮೃತಿಯಲ್ಲಿದೆ. ಸರಿ, ಮುಕ್ತವಾಗೇ ಹೇಳ್ತೀನಿ, ಬಹಳ ಧರ್ಮಿಷ್ಠರು ಅಂತ ಅಂದವ್ರ ಮನೆಗಳಲ್ಲಿ ಹೆಣ್ಣನ್ನೇನು ಕಡಿಮೆ ಕಣ್ಣೀರು ಹಾಕ್ಸಿಲ್ಲ ಸರ್. ಅಂದರೆ ನೀವು ಯಾವ ಧರ್ಮ ಅನುಸರಿಸ್ತಾ ಇದ್ದೀರಿ? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತಲೂ ಮನುಸ್ಮೃತಿಯದ್ದೇ ಮಾತು. ಮನೆಯಲ್ಲಿ ದೇವರ ಪೂಜೆ ಮಾಡು ಅಂತೆಲ್ಲ ಹೇಳಿದ್ದು ಯತ್ರ ನಾರ್ಯಸ್ತು ಪೂಜ್ಯಂತೆ ಅಂತ. ಯಾವ ಮನೆಯಲ್ಲಿ ಹೆಣ್ಣಿಗೆ ಪೂಜ್ಯ ಸ್ಥಾನ ಇದೆಯೋ ದೇವತೆಗಳಿಗೆ ಪೂಜೆ ಸಲ್ತು ಅನ್ನೋ ಮಾತು ಬಂದಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RM ಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಸೊ ಇದು ನಮ್ಮ ಈ ಸಂದರ್ಭದ ಕೊನೆಯ ಪ್ರಶ್ನೆ. ಇದನ್ನು ಕೇಳಿರೋರು ವಿಚಾರ ಪ್ರಪಂಚ ಅನ್ನೋರು ಕೇಳಿರ್ತಾರೆ, ಅಂದರೆ ಅವ್ರ ಮೇಲೆ ಹಿಡಿಯೋದು. ನನ್ನ ಬಳಿ ಒಂದು ಪ್ರಶ್ನೆ ಇದೆ ಗುರುಗಳೇ, ಈವರೆಗೂ ಸಮಂಜಸವಾದ ಉತ್ತರ ಸಿಕ್ಕಿಲ್ಲ. ನಿಮ್ಮ ಬಳಿ ಸಿಗುವ ಆಶಯದಿಂದ ಈ ಪ್ರಶ್ನೆ ಕೇಳುತ್ತಿದ್ದೇನೆ. ಕುಂತಿ, ಗಾಂಧಾರಿ, ದ್ರೌಪದಿ, ಸೀತೆ ಎಲ್ಲ ಪತಿವ್ರತೆಯರು ಹೆಂಡತಿಯಾಗಿ ತಮ್ಮ ಇಡೀ ಸರ್ವಸ್ವವನ್ನು ಗಂಡನಿಗೆ ಧಾರೆ ಎರೆದಿರುತ್ತಾರೆ. ಹೀಗಿರುವಾಗ ನಮ್ಮ ಇತಿಹಾಸ ಪುಟದಲ್ಲಿ ಕೇವಲ ಗಂಡನಿಗೆ ಮಾತ್ರ ಪತಿ ದೇವೋಭವ, ಪತಿ ಪರಮೇಶ್ವರ ಎಂಬ ಭಾವನೆ ಇದೆ. ಪತ್ನಿಯ ತ್ಯಾಗ, ಸೇವೆ, ಅವಳ ಪ್ರೀತಿಗೆ ಬೆಲೆ ಇಲ್ಲವೇ? ಪತ್ನಿ ದೇವೋಭವ ಎಂದು ಯಾಕೆ ಕರೆಯಲಿಲ್ಲ? ಸುದೀರ್ಘವಾಗಿ ಉತ್ತರಿಸಬೇಕಾದಂತಹ ಪ್ರಶ್ನೆ, ಸಂಕ್ಷಿಪ್ತವಾಗಿ ಉತ್ತರಿಸ್ತೀನಿ. ಹಾಗಾಗಿ ಈ ಉತ್ತರ ಎಲ್ಲರಿಗೂ ಸಮಾಧಾನ ತರದೇ ಇರ್ಬೋದು. ಇನ್ನೊಮ್ಮೆ ಇದರ ಬಗ್ಗೆ ಸುದೀರ್ಘವಾಗಿ ಮಾತಾಡೋಣ. ಸ್ತ್ರೀಗೆ ಬಹಳ ಮುಖ್ಯವಾದ ಸ್ಥಾನ ಇತ್ತು ಪ್ರಾಚೀನ ಕಾಲದಲ್ಲಿ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ನೂರಾರು ಉದಾಹರಣೆಗಳು ಅದಕ್ಕೆ ಸಿಕ್ಕೇ ಸಿಗುತ್ತವೆ. ಈಗ ಪತಿವ್ರತೆಯರು ಅಂತ ಹೇಳಿದ ಹಾಗೆ ಪತ್ನಿ ವ್ರತ ಅನ್ನುವ ಮಾತು ಕೂಡ ಅಲ್ಲಿದೆ, ನಾವು ಗಮನಿಸದೆ ಬಿಟ್ಬಿಟ್ಟಿದ್ದೀವಿ. ರಾಮನಿಗೆ ಏಕಪತ್ನಿ ವ್ರತಸ್ಥ ಅಂತ ಕರಿತೀವಿ. ಪತ್ನಿ ವ್ರತಸ್ಥ ಅಂತಲೇ ಕರಿತಾ ಇರೋದು. ಪತಿ ವ್ರತೆ ಅಂದ ಹಾಗೆ ರಾಮ ಪತ್ನಿ ವ್ರತ ಅವನು ಮಾಡ್ತಾ ಇರೋದು ಅಂತ ಆಯ್ತಲ್ವಾ. ಅಂದರೆ ಒಬ್ಬ ಹೆಂಡತಿಗೆ ನಿಷ್ಠನಾಗಿರುವುದನ್ನು ಪತ್ನಿ ವ್ರತ ಅಂತ ಕರಿತಾ ಇದ್ದಾರೆ. ಪತಿವ್ರತೆ ಅಂದರೆ ಅದೇನೆ, ಒಬ್ಬ ಗಂಡನಿಗೆ ನಿಷ್ಠವಾಗಿರೋದು ಪತಿವ್ರತೆ ಅಂತ. ಮುಂದೆ ಬಂದಿರೋ ಕಥೆಗಳಲ್ಲಿ ನಮಗದನ್ನು ಸಿನಿಮಾದಲ್ಲೆಲ್ಲ ಯಾವುದ್ಯಾವುದರಲ್ಲೋ ತೋರಿಸಿ ಪತಿವ್ರತೆ ಅಂದರೆ ಹಂಗಿರ್ತಾಳೆ, ಗಂಡನ ಪೂಜೆ ಮಾಡ್ತಾಳೆ ಅಂತ ಹೋಗಿದೆಯಲ್ಲ, ಅದು ತಪ್ಪು ಅಂತಲ್ಲ ನಾನು ಹೇಳ್ತಾ ಇರೋದು. ಆದರೆ ಪತಿವ್ರತೆ ಪತ್ನಿವ್ರತ ಅಂತ ಅನ್ನೋದು ನಿಷ್ಠೆಯ ಕುರಿತು ಹೇಳ್ತಾ ಇರೋದು, ಒಬ್ಬರ ಕುರಿತು. ಹಾಗೆ ಬಂದಿರೋದು, ಅದರ ಭಾವ ಬೇರೆ, ಅದರ ಆಶಯಗಳು ಬೇರೆ ಅಂತ. ಆದರೆ ಪತಿವ್ರತೆ ಅಥವಾ ಪತಿವ್ರತೆ ಅನ್ನೋದಿರ್ಬೋದು, ಪತಿವ್ರತೆನ ತುಂಬ ವ್ಯಾಪಕವಾಗಿ ಬಳಕೆ ಆಗುತ್ತೆ. ಯಾಕೆಂದರೆ ಗಂಡನಿಗೆ ಅಂದರೆ ಸುಮಾರು ಜನ ಹೆಂಡತಿರಿಗೆ ಒಬ್ಬನೇ ಗಂಡ ಇರ್ತಿದ್ದ, ಅವರೆಲ್ಲ ಪತಿವ್ರತೆರಾಗಬೇಕಾಗಿತ್ತು. ಮತ್ತು ಒಬ್ಬ ಗಂಡಸಿಗೆ ಸುಮಾರು ಜನ ಪತ್ನಿಯರು ಇದ್ದದ್ದು ನಾವು ನೋಡಿದ್ದೀವಿ. ಹೀಗಾಗಿ ಏಕಪತ್ನಿ ವ್ರತಸ್ಥ ಅನ್ನೋದು ಒಂದು ಎಕ್ಸೆಪ್ಷನ್, ರಾಮ ಮಾತ್ರ ಕಾಣ್ತಾನೆ ಅಲ್ವಾ. ಹೀಗಾಗಿ ಇದು ಅಂದರೆ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಇದು ಇಲ್ಲ. ರಾಜಾನೋ ಬಹುವಲ್ಲಭಾಹ ಅಂತ ಮಾತು. ಅಂದರೆ ಜನಸಾಮಾನ್ಯರಿಗೆ ಜಾಸ್ತಿ ಜನ ಇರ್ತಾರೆ. ಇಲ್ಲ, ರಾಜರುಗಳು ಹೆಚ್ಚು ಮಾಡ್ಕೊಳ್ತಾ ಇದ್ರು ಅನ್ನೋದು ಬಿಟ್ಟರೆ ಎಲ್ಲರೂ ಹಾಗೆ ಮಾಡ್ಕೋತಾ ಇದ್ರು ಅಂತ ಅಲ್ಲ. ಈಗ ನಾವು ಇಷ್ಟು ಋಷಿಗಳ ಹೆಸರು ಕೇಳ್ತೀವಲ್ಲ, ಋಷಿಗಳ ಹೆಂಡತಿಯರೆಲ್ಲ ಒಬ್ಬರಿಗೊಬ್ಬರೇ ಇರೋದಲ್ವಾ. ಒಬ್ಬ ಋಷಿಗೆ ಒಬ್ಬ ಹೆಂಡತಿ ಅಂತಲೇ ಇರೋದಲ್ಲ, 4 ಜನ ಹೆಂಡತಿಯರಿದ್ದರು. ಇದ್ದ ಕಥೆನೂ ಇದೆ, ಇಲ್ಲ ಅಂತಲ್ಲ. ಈಗ ಕಶ್ಯಪರಿಗೆ ಜಾಸ್ತಿ ಪತ್ನಿಯರಿದ್ದರು ಅಂತ ಬರುತ್ತೆ, ಎಲ್ಲ ಋಷಿಗಳಿಗೂ ಆಗಿಲ್ಲ. ಹಾಗಾಗಿ ಅದೊಂದು ಕಾಮನ್ನಾದ ವಿಷಯವಾಗಿ ಅವತ್ತೂ ಆಗಿರಲಿಲ್ಲ, ಕಾಮನ್ನಾದ ವಿಷಯ ಅಲ್ಲ. ಅವೆಲ್ಲವೂ ಕಾಲಕಾಲದಲ್ಲಿ ಬದಲಾವಣೆಗಳಾಗಿವೆ. ನನಗೆ ಇತ್ತೀಚೆಗೆ ಒಂದು ರೀಲ್ಸ್ ನೋಡಿದೆ ನಾನು. ಉತ್ತರದ ಯಾರೊಬ್ಬರು ಸಂತರು ಹೇಳ್ತಾ ಇದ್ದರು, ಈಗ ಪತಿ ಪರಮೇಶ್ವರ ಅಂತ ಅಂದರೆ, ಪತಿ ಪರಮೇಶ್ವರ ಅನ್ನೋದು ಹಿಂದಿ, ಅದು ಅವ್ರ ಧಾರಾವಾಹಿಯಿಂದ ನಮಗೆ ಅನುವಾದ ಆಗಿ ಬಂದಿದೆ. ಪತಿ ಪರಮೇಶ್ವರ ಅಂತ ಕನ್ನಡದಲ್ಲಿ ಏನು ಭಾಳ ಬಳಕೆ ಇರಲಿಲ್ಲ. ಪತಿ ಪರಮೇಶ್ವರ ಅಂತ ಅವ್ರು ಹೇಳ್ತಾರಲ್ಲ, ಆ ಸಂತರು ಭಾಳ ಚೆನ್ನಾಗಿ ಕೇಳ್ತಾರೆ. ಈ ಪತಿ ಪರಮೇಶ್ವರ ಆದರೆ ಪತ್ನಿ ಏನಾಗ್ತಾಳೆ ಅಂತ, ಪತ್ನಿ ಪಾರ್ವತಿ ಆಗಬೇಕಲ್ವ ಆವಾಗ ಅಂತ. ಅಂದರೆ ಅವರ ಧ್ವನಿ ಚೆನ್ನಾಗಿದೆ. ಅವ್ರು ಹೇಳ್ತಾ ಇರೋದು ಪತಿಯನ್ನು
ಶಿವನ ಸ್ಥಾನಕ್ಕೆ ಏರಿಸಿದ ಮೇಲೆ ಅವನ ಹೆಂಡತಿ ಮನುಷ್ಯರಾಗೋಕ್ಕೆ ಸಾಧ್ಯ ಇಲ್ಲ. ಅವನು ಪರಮೇಶ್ವರ ಆದರೆ ಪತ್ನಿ ಪಾರ್ವತಿನೇ ಆಗಬೇಕು, ಮತ್ತು ಅವಳು ದೇವಿನೇ ಆಗಬೇಕಲ್ವಾ ಅಂತ, ಅವಳು ದೇವಿನೇ ಆಗಬೇಕಲ್ವಾ ಅಂತ. ಹಾಗಾಗಿ ಆ ಬಳಕೆ ಆಗಿಲ್ಲ. ನೀವು ಉತ್ತರ ಭಾರತದಲ್ಲಿ ಒಂದು ಸಭೆ ಸಮಾರಂಭಗಳಲ್ಲಿ ಉಲ್ಲೇಖಿಸೋದು, ಸಭೆಯನ್ನು ನಾವು ಇದು ಮಾಡ್ತೀವಲ್ಲ, ಉಲ್ಲೇಖಿಸ್ತೀವಲ್ಲ, ದೇವಿಯೋ ಸಜ್ಜನೋ ಅಂತ ಬರುತ್ತೆ. ಅಲ್ಲಿ ಒಂದು ಅಮಿತಾಬ್ ಬಚ್ಚನ್ ಅವರ ಕೌನ್ ಬನೇಗ ಕರೋಡ್ಪತಿ ಇದೆಯಲ್ಲ, ಅದೇ ಹೆಸರಲ್ಲಿ ಇದೆಯಾ ಅದು? ಹೌದು. ಹಾಂ, ಅದರಲ್ಲಿ ಒಂದು ಸಣ್ಣ ಹುಡುಗಿ ಕೇಳ್ತಾಳೆ ಅಮಿತಾಬ್ ಬಚ್ಚನ್ನ, ನೀವೀಗ ದೇವಿಯೋ ಸಜ್ಜನೋ ಅಂತ ಶುರು ಮಾಡ್ತೀರಿ ಪ್ರತಿ ಸಲಲು. ಈಗ ದೇವಿಯೋ ಆದಮೇಲೆ ನೀವು ಗಂಡಸರನ್ನು ದೇವರು ಅಂತ ಕರಿಬೇಕಲ್ಲ, ಅದ್ಯಾಕೆ ಸಜ್ಜನರು ಅಂತ ಕರಿತೀರಿ ಅಂತ ಒಂದು ಪ್ರಶ್ನೆ ಕೇಳ್ತಾಳೆ. ಭಾಳ ಚೆನ್ನಾಗಿದೆ, ಅದೆಲ್ಲ ಹುಡುಕಿದ್ರೆ ಸಿಗ್ಬೋದು ರೀಲ್ಸು, ಅದು ಚೆನ್ನಾಗಿದೆ ಅದು. ಈಗ ಅವರನ್ನೆಲ್ಲ ದೇವಿ ಅಂತ ಕರೆದ ಮೇಲೆ ಇವರನ್ನು ಸಜ್ಜನರು ಅಂತ ಮಾತ್ರ ಕರೆದಿದ್ದೀರಿ ಅಂತ, ಅಂದರೆ ಇವರು ಜನ, ಸಜ್ಜನ ಅಂತಂದಾಗ ಗಂಡಸರು ಜನ ಅಂತ. ನಾವು ಪತಿ ಪರಮೇಶ್ವರ ಮಾತ್ರ ಹಿಡ್ಕೊಂಡ್ವಿ, ದೇವಿಯ ಸಜ್ಜನೋ ಯಾಕೆ ಬಿಟ್ವಿ? ಅಂದರೆ ಸಂಸ್ಕೃತಿಯಲ್ಲಿ, ಅಂದರೆ ಹೆಣ್ಣಿನ ಮೇಲೆ ಶೋಷಣೆ ಆಗಿಲ್ಲ, ಹೆಣ್ಣನ್ನು ಇದು ಮಾಡಿಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಸಂಸ್ಕೃತಿಯ ಆಶಯ ಏನು, ಸಂಸ್ಕೃತಿ ದಾರಿ ತಪ್ಪಿದ್ದೆಲ್ಲಿ ಅಂತ ನೋಡಬೇಕು ಅಂತ. ಆಶಯ ಅಂತ ನೋಡಿದಾಗ ಆ ಥರದ್ದು ಕಾಣಿಸೋದಿಲ್ಲ. ಈಗ ಹೆಣ್ಣಿನ ತ್ಯಾಗಕ್ಕೆ, ಹೆಣ್ಣಿನ ಸೇವೆಗೆ ಬೆಲೆ ಇಲ್ಲ ಅನ್ನೋದಾಗಲಿ, ಅವಳಿಗೆ ಸ್ಥಾನ ಇಲ್ಲ ಅನ್ನೋದಾಗಲಿ ರಾಮಾಯಣ ಮಹಾಭಾರತಗಳಲ್ಲಿ ಕಾಣಿಸೋದೇ ಇಲ್ಲ. ಅಂದರೆ ಅಲ್ಲಿ ಇರುವ ಈ ಎಲ್ಲ ಸ್ತ್ರೀಯರ ಬದುಕಿನ ಕಥೆಗಳನ್ನು ನೋಡಿದಾಗ ಅವರಿಗೆ ಆ ಪ್ರಾಧಾನ್ಯ ಅನ್ನೋದು ಇದ್ದಿದ್ದು ಗೊತ್ತಾಗುತ್ತೆ ನಮಗೆ. ಮಹಾಭಾರತದಲ್ಲೇ ಅದನ್ನು ಎಲ್ಲ ಸ್ತ್ರೀಯರ ಬದುಕಿನಲ್ಲೂ ಕಾಣಿಸೋದಕ್ಕೆ ಸಾಧ್ಯ ಇದೆ, ಎಲ್ಲ ಸ್ತ್ರೀಯರ ಬದುಕಿನಲ್ಲೂ. ಅಂದರೆ ಯಾರ್ಯಾರ ಕಥೆ ಇದು, ಸತ್ಯವತಿಯಿಂದ ಆರಂಭ ಮಾಡಿ, ಈಗ ಸತ್ಯವತಿಗಾಗಿ ಒಂದು ನಿಯಮ ಬರುತ್ತೆ, ನಿಯಮವನ್ನು ಒಪ್ಪಿಕೊಳ್ತಾರೆ. ಅವಳ ಮಕ್ಕಳೇ ರಾಜರಾಗಬೇಕು ಅನ್ನೋದು ಸತ್ಯವತಿಯ ಮಾತು. ಅದಕ್ಕೊಂದು ಬೆಲೆ ಇದೆ, ಅಲ್ಲಿ ಬೆಲೆ ಇದೆಯೇ ಇಲ್ವೋ ಅದಕ್ಕೆ ಅಂತ? ಬೆಲೆ ಇದೆ. ಗಂಗೆ ಬಂದು ಶಂತನು ಮದುವೆ ಆಗ್ತಾಳೆ, ನಾನು ಮಗುನ ತಗೊಂಡೋಗಿ ನದಿಗೆ ಬಿಡ್ತೀನಿ, ನನ್ನನ್ನು ಇನ್ನು ಪ್ರಶ್ನಿಸಬಾರದು, ಒಪ್ಕೋತಾನೆ ಶಂತನು. ಇದೆಲ್ಲ ಏನು ಅರ್ಥ ಇದು? ಇದಕ್ಕೆ ಅಂದರೆ ಅವಳು ಏನೂ ಅಲ್ಲ ಅಂತ ಅಂದುಕೊಂಡ ಕಾಲಘಟ್ಟವೂ ಇತ್ತು. ಆದರೆ ಅವತ್ತು ಆ ಕಾಲಘಟ್ಟ ಅಲ್ವಲ್ಲ, ಹೆಂಡತಿ ಮಾತನ್ನು ಕೇಳದೇ ಇರೋರು ಅಂತ ಅಲ್ವಲ್ಲ ಅಂತ. ಈಗ ಕುಂತಿಯ ವಿಷಯದಲ್ಲಿ ಪಾಂಡು ಹೇಳಿದಾಗ ಕುಂತಿ ನಿಯೋಗಕ್ಕೆ ಒಪ್ಕೊಳ್ಳೋದಿಲ್ಲ, ಕಷ್ಟಪಟ್ಟು ಒಪ್ಪಿಸಬೇಕಾಗತ್ತೆ. ಕುಂತಿ ಮಾದ್ರಿ ಹೇಳ್ತಾರೆ ನೀ ಸನ್ಯಾಸಿ ಆಗಬೇಡ ಅಂತ, ಪಾಂಡು ಒಪ್ಕೋತಾನೆ. ಗಾಂಧಾರಿ ಹೇಳಿದ ಎಷ್ಟು ಮಾತುಗಳನ್ನು ಧೃತರಾಷ್ಟ್ರ ಒಪ್ಪಿಕೊಂಡ ಕಥೆ ಇಲ್ಲ. ದ್ರೌಪದಿಯನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಪಾಂಡವರು ಬದುಕ್ತಾರೆ. ಇಂತಹ ಎಷ್ಟೋ ಉದಾಹರಣೆಗಳು ಇವೆ. ಹಂಗಂತ ಸ್ತ್ರೀ ಪ್ರಧಾನ ಪುರುಷ ಅಪ್ರಧಾನ ಅಂತಲೂ ಅಲ್ಲ, ಪುರುಷ ಪ್ರಧಾನ ಸ್ತ್ರೀ ಅಪ್ರಧಾನ ಅಂತಲೂ ಅಲ್ಲ. ಅದು ಒಟ್ಟಿಗೆ ಹೋಗುವ ಒಂದು ವಿಷಯ. ಯಾವುದೋ ಒಂದಕ್ಕೆ ಅವರು ಮುಖ್ಯ, ಯಾವುದೋ ಒಂದಕ್ಕೆ ಇವರು ಮುಖ್ಯ ಅನ್ನೋ ಥರ ಹೋಗ್ತಾ ಇದ್ದಿದ್ದದು. ಕಾಲ ಕಳೆದಂತೆ ಪುರುಷ ಪ್ರಧಾನವಾಗಿ ಸಮಾಜವನ್ನು ರೂಪಿಸಿಲ್ವಾ ಅಂದರೆ ರೂಪಿಸಿರೋದು ಹೌದು. ಹೆಣ್ಣನ್ನು ನೀನು ಅಡುಗೆ ಮನೇಲಿರು, ನೀನು ಯಾವುದೇ ನಿರ್ಣಯಕ್ಕೆ ಬರಬಾರದು ಅಂತ ಕಳಿಸಿರೋ ಗಂಡಸರುಗಳನ್ನು ಈ ತಲೆಮಾರಲ್ಲಿ ಕಡಿಮೆ ಆಗಿರ್ಬೋದು. ನಮ್ಮ ತಲೆಮಾರಲ್ಲಿ, ನಮ್ಮ ಹಿಂದಿನ ತಲೆಮಾರಿನವರೆಲ್ಲ ಈ ದರ್ಪ ತೋರಿಸಿದ್ದಾರೆ. ಅದರಲ್ಲಿ ಯಾವುದು ಇದೂ ಇಲ್ಲ, ಯಾವುದಕ್ಕೂ ಬೆಲೆ ಇಲ್ಲದೆ ಅಂತ. ಆದರೆ ಮನುಸ್ಮೃತಿಯಲ್ಲಿ ಬಂದಿರೋ ಮಾತು, ಅರ್ಥಸ್ಯ ಸಂಗ್ರಹೇ ಚೈನ ವ್ಯಯೇ ಚೈವ ನಿಯೋಜಯೇತ್. ಹಣದ ಸಂಗ್ರಹ ಮತ್ತು ಖರ್ಚು ಎರಡು ಹೆಂಡತಿಯ ಕರ್ತವ್ಯ ಅಂತ ಮನು ಹೇಳ್ತಾನೆ. ಅದರ ಅರ್ಥ ಏನು ಅಂದರೆ, ಗಂಡ ದುಡಿದು ತರಬೇಕು, ತಂದ ಅಷ್ಟೂ ಹಣವನ್ನು ಹೆಂಡತಿಗೆ ಕೊಡಬೇಕು. ಅದನ್ನು ಎಷ್ಟು ಉಳಿಸ್ಬೇಕು, ಎಷ್ಟು ಖರ್ಚು ಮಾಡಬೇಕು, ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನೋ ನಿರ್ಣಯ, ಕೆಲಸ ಯಾರಿದ್ದು? ಹೆಂಡತಿಯದ್ದು ಅಂತ ಅಲ್ಲಿದೆ. ಹಂಗೆ ನಡೆದಿದೆಯಾ ಅಂತ ಕೇಳಿದ್ರೆ ನಡೆದಿಲ್ಲ. ಹಂಗೆ ನಡ್ಕೊಂಡಿದ್ದಾರಾ ಅಂದರೆ ಕಾಲಾಂತರದಲ್ಲಿ ಹಂಗೆ ನಡ್ಕೊಂಡಿಲ್ಲ. ಇದರ ಅರ್ಥ ಏನು? ನಮ್ಮಲ್ಲಿ ದಾನ ಮಾಡುವಾಗ, ಏನನ್ನಾದರೂ ಕೊಡುವಾಗ ಹೆಂಡತಿ ಹೀಗೆ ನೀರು ಹಾಕಬೇಕು ಅಂತ ಒಂದು ಕ್ರಮ ಇದೆ ಎಲ್ಲ ಕಡೆಗೂ. ಪತ್ನಿ ಪಕ್ಕದಲ್ಲಿ ಕುಳಿತು ನೀರು ಹಾಕಬೇಕು. ಪತ್ನಿ ನೀರು ಹಾಕದೇ ಇದ್ರೆ ದಾನ ಕೊಡೋಕ್ಕಾಗಲ್ಲ ಅಂತ ಸೈನಿಂಗ್ ಅನ್ನೋ ಅರ್ಥ ಅದು. ಅದರ ಧ್ವನಿ ಅವಳ ಅನುಮತಿಯ ಮೇರೆಗೆ ಅವನು ಹಿಡ್ಕೊಂಡಿದ್ದಾನೆ. ಈಗ ನಾನು ಇದನ್ನು ಇವರಿಗೆ ಕೊಡುತ್ತಿದ್ದೇನೆ, ಸೈನಿಂಗ್ ಅವಳು. ನೀರು ಹಾಕಿದರೆ ಕೊಡ್ಬೋದು, ಇಲ್ಲ ಅಂದರೆ ಇಟ್ಟಾಕ್ಷತೆ ಜೇಬಿಗೆ ಹಾಕ್ಕೋಬೇಕಷ್ಟೇ ಅವನು. ಅಂದರೆ ಇವೆಲ್ಲ ಸುಮ್ಮನೆ ಬಂದಿಲ್ಲ ಇವು. ಹಾಗಂತ ಈ ಆಶಯಗಳನ್ನೆಲ್ಲ ಗಾಳಿಗೆ ತೂರಿ ದರ್ಪ ತೋರಿಸಿಲ್ವಾ ಅಂದರೆ ಪದೇ ಹೇಳ್ತೀನಿ, ಅಂಥದ್ದೆಲ್ಲ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಸೀತೆಯ ಮಾತಿಗೆ ರಾಮ ಬೆಲೆ ಕೊಟ್ಟ ಕಾಲದಲ್ಲಿ ರಾವಣ ಅವನ ಹೆಂಡತಿಗೆ ಬೆಲೆ ಕೊಟ್ಟಿದ್ದ ಅಂತ ಹೇಳೋಕ್ಕಾಗಲ್ಲ. ಇದು ಯಾವ ಕಾಲಘಟ್ಟದಲ್ಲೂ ಇದ್ದೇ ಇದೆ, ಇದು ಯಾವ ಕಾಲದಲ್ಲೂ ಇದ್ದೇ ಇದೆ. ಆದರೆ ಮಹಾಭಾರತ ಕಾಲದಲ್ಲೋ ರಾಮಾಯಣ ಕಾಲದಲ್ಲೋ ಅಂತ ನೋಡಿದಾಗ ಸ್ತ್ರೀಯನ್ನು ಎರಡನೆಯ ದರ್ಜೆ ಅಂತ ನೋಡಿಲ್ಲ. ಆದರೆ
ಪತ್ನಿ ಪತಿಯನ್ನು ಗೌರವಿಸಬೇಕು ಅನ್ನುವ ಮಾತು. ಆ ಮಾತುಗಳಿವೆ, ಬೇಕಾದಷ್ಟಿವೆ. ಆದರೆ ಇವತ್ತು ಅಂದ್ಕೊಂಡಂಗಲ್ಲ. ಇವತ್ತು ನೋಡಿ, ಕನ್ನಡದಲ್ಲಿ ಎಲ್ಲ ಹೇಗಿದೆ, ಭಾರತೀಯ ಭಾಷೆಗಳಲ್ಲಿ ಹೆಂಡತಿ ಗಂಡನನ್ನು ಬಹುವಚನದಲ್ಲಿ ಕರಿಬೇಕು, ಗಂಡ ಹೆಂಡತಿಯನ್ನು ಏಕವಚನದಲ್ಲಿ ಕರೆಯೋದು. ಇದೆಲ್ಲ ರಾಮಾಯಣ ಮಹಾಭಾರತದಲ್ಲಿಲ್ಲ. ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ಏಕವಚನದಲ್ಲೇ ಕರೆಯೋದು. ಮಹಾಭಾರತ ರಾಮಾಯಣದಲ್ಲ, ಸಂಸ್ಕೃತ ಭಾಷೆಯಲ್ಲೇ ಇಲ್ಲ. ಹೌದಾ? ಹಾಂ, ಸೀತೆ ರಾಮನನ್ನು ರಾಮ ಅಂತಲೇ ಕರೆಯೋದು. ನಮಗೆ ಇವತ್ತು ನಾವೊಂದು ಇನ್ನೊಂದು ಚರ್ಚೆ ಮಾಡಿದ್ವಿ, ಆಧುನಿಕವಾದ ಎಷ್ಟೋ ಅಂಶಗಳು ಪುರಾತನಕ್ಕೆ ತಾಳೆ ಆಗುತ್ತೆ ಅಂತ. ಇವತ್ತು ಹೆಸರಿಡಿದು ಕರಿಬಾರ್ದು ಅನ್ನೋದೊಂದು ದೊಡ್ಡ ವಿಷಯ. ಆಧುನಿಕವಾಗಿ ಯಾರೋ ಹೆಣ್ಮಕ್ಳು ಗಂಡನ ಹೆಸರಿಡಿದು ಕರೀತಾರೆ ಏಕವಚನ ಅಂದರೆ ಇವತ್ತು ತಲೆ ಕೆಡಿಸ್ಕೊಳ್ಳೋರಿದ್ದಾರೆ. ರಾಮಾಯಣ ಮಹಾಭಾರತ ಪುರಾಣಗಳಲ್ಲಂತೂ ಆ ಉಲ್ಲೇಖಗಳಿಲ್ಲ, ಅವರು ಅದೇ ಹೆಸರಲ್ಲೇ ಕರೀತಾರೆ. ದ್ರೌಪದಿ ಅರ್ಜುನ ಅಂತಲೇ ಅಂತಾಳೆ. ಸೀತೆ ಅಂತೂ ಎಷ್ಟು ಕಡೆಯಲ್ಲಿ ಎಷ್ಟು ಲೋಕ ಕೊಡಬೇಕು ನಾನು, ರಾಮ ಅಂತಲೇ ಹೇಳಿ ಕರೆದಿರೋದು. ಮತ್ತು ಏಕವಚನವೇ ಇತ್ತು. ಅಷ್ಟು ಆ ಥರ ಎಲ್ಲ ಇರಲಿಲ್ಲ. ಅದೆಲ್ಲ ಕಾಲಾಂತರದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದು, ಕಾಲಾಂತರದಲ್ಲಿ ಮಾಡ್ಕೊಂಡ್ಬಂದಿದ್ದು. ಸರಿ, ಜೊತೆಗೆ ಇನ್ನೊಂದು ನಾನು ಆವಾಗಲೇ ಕೇಳಬೇಕು ಅಂದ್ಕೊಂಡಿದ್ದೆ. ಆಧುನಿಕ ಮತ್ತು ಪುರಾತನ ವಿಚಾರಗಳು ಬದಲಾಗ್ತಿರೋದು. ನಮ್ಮಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಒಂದು ಹೊಸ ಟ್ರೆಂಡ್ ಶುರು ಆಗಿರೋದು ಲಿವಿಂಗ್ ಇನ್ ರಿಲೇಷನ್ಶಿಪ್ ಅಂತ. ಅದನ್ನು ಮತ್ತು ಹಿರಿಯರು ಅದನ್ನು ತುಂಬ ಆಕ್ಷೇಪಣೆಯಿಂದ ನೋಡ್ತಾರೆ. ಅದು ಏನಾದರೂ ಆ ರೆಫರೆನ್ಸ್ ಇದೆಯಾ ಸರ್? ಕೆಲವರಲ್ಲಿ, ಈಗ ಅಪ್ಸರೆಯರು ಅಂತ ಏನಿದ್ದಾರೆ ಅಲ್ಲಿ ಲಿವಿಂಗ್ ಅನ್ನೋದು ಒಂದು ಕಾಣಿಸುತ್ತೆ. ಆದರೆ ಮನುಷ್ಯರಲ್ಲಿ ಅದನ್ನು ನಿಷೇಧ ಮಾಡ್ಕೊಂಡಿದ್ರು. ಈ ನಿಷೇಧ ಮಾಡ್ಕೊಂಡಿದ್ದು ಅಂದರೆ ಸಮಸ್ಯೆ ಆಗುತ್ತೆ ಅಂತ ನಿಷೇಧ ಮಾಡ್ಕೊಂಡಿದ್ದು ಅಂತ. ಈಗ ಉಲೂಪಿ ಮತ್ತು ಅರ್ಜುನರ ವಿಷಯ ಬರುತ್ತಲ್ಲ, ಅವಳು ನಾಗಲೋಕದವಳು. ಅಲ್ಲಿ ಅದು ಆ ಥರದ್ದೇ ಇತ್ತು ಅನ್ನೋದು ಅಂತ ನಾವು ಕಲ್ಪನೆ ಮಾಡ್ಬೋದು. ಮನುಷ್ಯರಲ್ಲಿ ಇರಲಿಲ್ಲ ಅದು. ಒಂದೇ ದಿನ, ಒಂದು ರಾತ್ರಿ ಮಾತ್ರ ಅರ್ಜುನ ಅವಳ ಜೊತೆಗೆ ಇದ್ದಿದ್ದು. ಆಮೇಲೆ ಬಂದಮೇಲೆ ಅವರೇನು ಒಟ್ಟಿಗೆ ಇರಲಿಲ್ಲ. ಓಕೆ. ಅವಳು ತನಗೊಂದು ಮಗು ಬೇಕು ಅಂತ ಪಡ್ಕೊಂಡು ಅಷ್ಟೇ ಮುಗಿಸ್ಬಿಟ್ಲು ಅವಳು. ಒನ್ ನೈಟ್ ಸ್ಟ್ಯಾಂಡ್ ಅಂತ. ಹಾಂ, ಆ ಥರ ಇದೆಯಲ್ಲ, ಹಾಗೆ. ಹಂಗಂತದ್ದು ಅವತ್ತಿನ ಕಾಲದಲ್ಲಿ ವ್ಯಾಪಕವಾಗಿತ್ತು ಅಂತಲ್ಲ. ಮನುಷ್ಯರಿಗೆ ಅದು ನಿಷೇಧ ಇತ್ತು. ಅದು ಮನುಷ್ಯರಲ್ಲಿ ಅದು ನಿಷೇಧ ಇತ್ತು. ದೇವತೆಗಳಲ್ಲಿ ಅದಿತ್ತು, ಅಪ್ಸರೆಯರ ವಿಷಯದಲ್ಲಿತ್ತು, ನಾಗಲೋಕದಲ್ಲಿತ್ತು. ಈ ತರಹದ್ದೆಲ್ಲ ಕಾಣಿಸುತ್ತೆ ಅಲ್ಲಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಅವರ ಪ್ರಶ್ನೆಗೆ ವಾಪಸ್ ಬರ್ತೀನಿ ನಾನು. ನೋಡಿ, ಇವತ್ತು ನಾವೇನು ಅಂದ್ಕೊಂಡಿದ್ದೀವಿ, ಮದುವೆ ಆದ ಕೂಡಲೇ ಹೆಂಡತಿ, ನಾನು ಸುಮಾರು ಸಲ ಹೇಳಿದ್ದೀನಿ, ಮತ್ತೆ ಹೇಳ್ತೇನೆ, ಯಾಕಂದರೆ ತುಂಬ ಜನಕ್ಕೆ ತಲುಪಬೇಕಿದೆ ನನಗಿದು. ಹೆಂಡತಿ ಗಂಡನ ಹೆಸರನ್ನು ತನ್ನ ಹೆಸರಿನ ಜೊತೆ ಜೋಡಿಸ್ಕೋಬೇಕು. ಹಂಗೆ ಜೋಡಿಸ್ಕೊಂಡಿಲ್ಲ ಅಂದರೆ ನಮ್ಮ ಹಿರಿಯರಿಗೆಲ್ಲ ಭಾಳ ಸಿಟ್ಟು ಬಂದುಬಿಡುತ್ತೆ, ಏನು ಮಾಡರ್ನ್ ಆಗ್ಬಿಟ್ಟಿದ್ದಾರೆ, ಇಟ್ಕೊಳ್ಳಲ್ಲ ಅಂತಲ್ಲ. ಭಾರತದಲ್ಲಿ ಹಂಗೊಂದು ಕ್ರಮನೇ ಇಲ್ಲ. ಹೌದಾ? ಹಾಂ, ಭಾರತದಲ್ಲಿ ಏನು ಕ್ರಮ ಅಂದರೆ, ಗಂಡ ಹೆಂಡತಿ ಹೆಸರನ್ನು ತನ್ನ ಹೆಸರಿಗಿಂತ ಮೊದಲು ಇಟ್ಕೊಳ್ಳೋದು ಭಾರತದ ಕ್ರಮ, ಪ್ರಾಚೀನ ಭಾರತದ ಕ್ರಮ. ಸರ್, ಸೀತಾರಾಮ ಅಂದರೆ ಸೀತೆನ ರಾಮನ ಸರ್? ಸೀತಾರಾಮ ಅಂತ ಯಾರಿಗೆ ಹೆಸರಿಡ್ತೀವಿ? ಗಂಡಸಿಗ ಹೆಂಗಸಿಗ? ಗಂಡಸಿಗೆ ಇಡೋದು. ಹಾಂ. ರಾಧಾಕೃಷ್ಣ ಅಂದರೆ ಕೃಷ್ಣನ ರಾಧೆನ? ಉಮಾಮಹೇಶ್ವರ ಅಂದರೆ ಪಾರ್ವತಿನ ಶಿವನ? ಶಿವ. ಲಕ್ಷ್ಮೀನಾರಾಯಣ ಅಂದರೆ ವಿಷ್ಣುನ ಲಕ್ಷ್ಮಿನ? ವಿಷ್ಣು. ಗಂಡಸರಿಗೆ ಇಡೋದು ಲಕ್ಷ್ಮೀನಾರಾಯಣ ಅಂತ ಹೆಸರನ್ನು. ಸರ್, ಇಂಥದ್ದೊಂದು 1000 ಹೆಸರಿದೆ ಭಾರತದಲ್ಲಿ, 1000 ಹೆಸರಿದೆ. ಅಂದರೆ ದೇವಾನುದೇವತೆಗಳಿಂದ ಹಿಡಿದು ಎಲ್ಲರೂ ತನ್ನ ಹೆಸರಿನ ಮೊದಲು ಹೆಂಡತಿ ಹೆಸರು ಇಟ್ಕೊಳ್ಳೋ ಕ್ರಮ ನಮ್ಮಲ್ಲಿ ಕಾಣಿಸಿದೆ. ಎಲ್ಲಾದರೂ ಒಂದು ಕಡೆ ಕುಂತಿ ಪಾಂಡು, ದ್ರೌಪದಿ ಅರ್ಜುನ್, ಎಲ್ಲಾದರೂ ಒಂದು ಉಲ್ಲೇಖ ತೋರಿಸಿ ಸರ್. ದ್ರೌಪದಿ ಯುಧಿಷ್ಠಿರ್ ಅಂತ ಒಂದು ತೋರಿಸಿ ಸರ್. ಸರ್, ಇದು ಎಲ್ಲಿಂದ ಬಂದಿದೆ ಅಂದರೆ ಬ್ರಿಟಿಷರು ಬಂದ ಮೇಲೆ ಬಂದಿದೆ. ಇದು ಅಲ್ಲಿಂದ ತಂದಿದ್ದಾರೆ ನಮಗಿದನ್ನು. ನಾವಿವತ್ತು ಅದನ್ನು ನಮ್ಮ ಸಂಸ್ಕೃತಿ ಅಂದ್ಕೊಂಡು ಕೂತಿದ್ದೀವಿ. ನಮ್ಮ ಸಂಸ್ಕೃತಿ ಅಂತ ಅಂದ್ಕೊಂಡು ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಬೆಲೆ ಇಲ್ಲ ಅಂತ ಶುರು ಮಾಡ್ಕೊಂಡಿದ್ದೀವಿ. ಯಾರಂದಿದ್ದು ಹೀಗೆ ಅಂತ? ಸರ್, ಇಂಥದ್ದೊಂದು 1000 ಕೊಡ್ತೇನೆ ಸರ್ ನಾನು. ಅವರ ಪ್ರಶ್ನೆಗೆ ಉತ್ತರ ಇಂಥದ್ದು 1000 ತೋರಿಸ್ತೀನಿ ನಾನು, ಇದೆ ಅಂತ. ನಾವು ಮಧ್ಯಕಾಲದಲ್ಲಿ ಏನೇನೋ ಅಲ್ಲ ಸೇರಿಸ್ಕೊಂಡು ಮರದಲ್ಲಿ ಹುಟ್ಟಿದ ಬಂದಳಿಕೆಯನ್ನೇ ಮರದ ಎಲೆ ಅಂತ ಅಂದ್ಕೊಂಡು ಕೂತಿದ್ದೀವಿ. ಮರಕ್ಕೊಂದು ಬಂದಳಿಕೆ ಅಂತ ಬರುತ್ತೆ. ಏನಂದ್ರೆ ಮರಗಳಲ್ಲಿ ಅದರಲ್ಲೇ ಒಂದು ಬೀಜ ಹುಟ್ಟುಕೊಂಡು ಒಂದು ಬಳ್ಳಿ ಥರ ಹುಟ್ಕೊಂಡ್ಬಿಡತ್ತೆ ಸರ್, ಮರದ ಮೇಲೆ. ಅದು ಹೆಂಗೆ ಅಂದರೆ ಇಡೀ ಮರನ ವ್ಯಾಪಿಸ್ಕೊಂಡು ಅದೇ ಬೆಳ್ಕೊಂಡಿರುತ್ತೆ. ಅದು ಎಲೆ ಎಲ್ಲ ಇರುತ್ತೆ, ಅದರಲ್ಲಿ ಹಸಿರಾಗಿರುತ್ತೆ. ಬಂದಳಿಕೆ ಅಂತ ಕರೀತಾರೆ ಅದಕ್ಕೆ. ಆ ಬಂದಳಿಕೆ ಬಂದು ಹಿಂಗೆ ನೀವು ಮರ ನೋಡಿದರೆ ಮರವೇ ಕಾಣಿಸಲ್ಲ, ಬಂದಳಿಕೆನೇ ಕಾಣಿಸುತ್ತೆ. ಬಂದಳಿಕೆನ ಹಾಗೆ ಬಿಟ್ಟರೆ ಇದು ಬೆಳೆದು ಅದಕ್ಕೆ ಬೇರೆ ಸಾರ ತಗೊಳ್ಳಲ್ಲ. ಅದು ಬಂದಳಿಕೆ ಇದ್ರ ಸಾರವನ್ನೇ ಇದರ ಕೊಂಬೆಗಳಿಂದ ತಗೊಳುತ್ತೆ. ತಗೊಂಡು ಮರ ಸತ್ತೋಗುತ್ತೆ.
ಬಹಳ ಕಾಲ ಹಾಗೆ ಬಿಟ್ಟರೆ ಬಂದಳಿಕೆ ಬಂದಿದ್ದು. ಹಾಗಾಗಿ ಬಂದಳಿಕೆ ಬಂದ ಕೂಡಲೇ ಕೀಳ್ತಾರೆ ಅದನ್ನು. ಪರಾವಲಂಬಿ ಅದು ಬಂದಳಿಕೆ ಅನ್ನೋದು ಒಂದು ಸಸ್ಯ. ಯಾಕಂದ್ರೆ ಆ ಬಂದಳಿಕೆ ಆಕ್ಚುಲಿ ಇರಬೇಕಾಗಿದ್ದು ನೆಲದಿಂದ ತಗೋಬೇಕು. ಅದೇನು ಮಾಡುತ್ತೆ, ಇದರಿಂದ ತಗೊಳ್ತಾ ಹೋಗುತ್ತೆ. ಅಂದರೆ ನಮ್ಮಲ್ಲಿ ಈ ಕ್ಯಾನ್ಸರ್ ಸೆಲ್ಸ್ ಇತ್ಯಾದಿಗಳಿಗೆ ಹೇಳ್ತಾರಲ್ಲ, ಹಾಗೇನೆ ಅದು ನಮ್ಮ ಇದನ್ನು ಹೀರ್ಕೊಳ್ತಾ ಹೋಗುತ್ತೆ ಅನ್ನೋ ಥರ. ಹಾಗೆ ಅದು ಪರಾವಲಂಬಿ ಆಗುತ್ತೆ ಬಂದಳಿಕೆ. ಹಾಗೆ ಸರ್, ಆಮೇಲೆ ಒಂದು ದಿವಸ ಹೋಗಿ ನೋಡಿದರೆ ಮಾವಿನ ಮರಕ್ಕೆಲ್ಲ ಬರುತ್ತೆ, ಮಾವಿನ ಎಲೆನೇ ಕಾಣಿಸಲ್ಲ, ಬಂದಳಿಕೆ ಎಲೆನೇ ಕಾಣಿಸುತ್ತೆ. ಮಾವಿನ ಮರ, ಮಾವಿನ ಎಲೆ ಅಂತ ಅನ್ಕೊಳ್ಳೋ ಹಂಗಿರುತ್ತೆ ಗೊತ್ತಿಲ್ಲದೆ ಇರೋನು. ಹಾಗೆ ಸರ್, ಯಾವುದ್ಯಾವುದೋ ಕಾಲದಲ್ಲಿ ಏನೇನನ್ನೋ ತಪ್ಪಾಗಿ ಗ್ರಹಿಸಿ ಇನ್ಯಾರದೋ ಪ್ರಭಾವಕ್ಕೊಳಗಾಗಿ ಸೇರಿಸ್ಕೊಂಡಿದ್ದನ್ನೆಲ್ಲ ಇವತ್ತು ಎದುರಿಗಿಟ್ಕೊಂಡು ಇದು ನಮ್ಮದು ಅಂತ ಅಂದ್ಕೊಂಡು ಕೂತಿದ್ದೀವಿ. ಹಳೇದನ್ನು ಇಟ್ಕೊಂಡು ನೋಡ್ತಾನೇ ಇಲ್ಲ ಯಾವುದು ನಮ್ಮದು ಅಂತ. ಹಾಗಾಗಿ ಬಹಳ ಪ್ರಮುಖವಾಗಿ ಅವತ್ತು ಹೆಣ್ಣಿಗೆ ಏನು ಸ್ಥಾನ ಇತ್ತು ಅಂದರೆ, ಗಂಡನ ಹೆಸರಿಗಿಂತ ಮೊದಲು ಹೆಂಡತಿಯ ಹೆಸರಿಟ್ಕೊಳ್ಳೋದು ಅವತ್ತಿನ ಕ್ರಮ ಆಗಿತ್ತು. ಇವತ್ತು ಎಲ್ಲಿಯದ್ದೋ ಬಂದಿದೆ, ಅವಳು ಆ ಕಡೆ ಹೋದ ಕೂಡಲೇ ಬದಲಾಗತ್ತೆ ಅಂತ ಎಲ್ಲ ಬದಲಾಯಿಸ್ತಾ ಇದ್ದೀವಿ. ಅವಳ ಹೆಸರು ಅಷ್ಟನ್ನು ಬದಲಾಯಿಸ್ತೀವಿ, ಅವಳು ಅಲ್ಲಿದ್ದು ಇಟ್ಕೋಬೇಕು ಅಂತ. ಹೆಸರು ಚೇಂಜ್ ಮಾಡ್ತಾರೆ ಕೆಲವೊಬ್ರು. ಹೆಸರು ಚೇಂಜ್ ಮಾಡೋದು ಬೇರೆ ಇದೆ. ಆದರೆ ರಾಮಾಯಣ ಮಹಾಭಾರತ ಹೆಸರುಗಳನ್ನು ನಾನು ಹಲವು ಸಲ ಮಾತಾಡಿದ್ದೀನಿ, ಮತ್ತೆ ಮಾತಾಡ್ತೀನಿ. ಕೆಲವರಿಗೆ ಹೆಸರೇ ಇಲ್ಲ ಸರ್, ತವರೂರೇ ಅವರ ಹೆಸರು. ಸರ್, ಕೌಸಲ್ಯ ಅಂತ ಹೆಸರು, ಕೋಸಲದವಳು ಅಂತ. ಅವಳ ಹೆಸರೇನು ಅಂತಲೇ ಗೊತ್ತಿಲ್ಲ. ಅವಳನ್ನು ಕರೆದಿದ್ದ ಅಯೋಧ್ಯೆಯವಳು ಅಂತಲ್ಲ. ಇವತ್ತು ನಾವು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ಇದು ನಮ್ಮ ಸಂಸ್ಕೃತಿ ಅಂತ ಅವಳನ್ನು ಆ ಊರಿಗೆ ಸೇರಿಸ್ತಾ ಇದ್ದೀವಲ್ಲ. ಕೌಸಲ್ಯ ಅಂತ ಕರೀತಾರೆ ಸರ್ ಕೊನೆಯವರೆಗೂ. ಆಯಿತಾ, ಕೈಕೇಯಿ ಅಂತ ಕರೀತಾರೆ, ಅವಳ ಹೆಸರೇನು ಗೊತ್ತಿಲ್ಲ. ಕೇಕಯ್ಯದವಳು ಅಂತ ಅರ್ಥ ಕೈಕೇಯಿ ಅಂದರೆ. ಕುಂತಿ ಅಂತ ಕರಿತೀವಿ ಸರ್, ಕುಂತಿ ದೇಶದವಳು ಅಂತ, ಅವಳ ಹೆಸರು ಪೃಥ ಅಂತ, ಆ ಹೆಸರೇ ಗೊತ್ತಿಲ್ಲ. ಮಾದ್ರಿ ಅಂತ ಕರಿತೀವಿ, ಮದ್ರ ದೇಶದವಳು ಅಂತ, ಅವಳ ಹೆಸರು ಗೊತ್ತಿಲ್ಲ. ಗಾಂಧಾರಿ ಅಂತಲೇ ಕರೆದಿದ್ದೀವಿ, ಅವಳ ಹೆಸರೇನು ಅಂತ ಗೊತ್ತಿಲ್ಲ, ಗಾಂಧಾರ ದೇಶದವಳು ಅಂತ. ಅಂದರೆ ದ್ರೌಪದಿ ಕೂಡ ನಾವು ದ್ರೌಪದಿಯ ಹೆಸರು ಕೂಡ ಏನು ಅಂತ ಇವತ್ತಿಗೂ ಗೊತ್ತಿಲ್ಲ. ಕೃಷ್ಣ ಅಂತ ಕರೆದಿದ್ದಾರೆ. ಆ ಕೃಷ್ಣ ಅಂತ ಹೆಸರಿಟ್ರೋ ಅವಳ ಬಣ್ಣ ಹಾಗಿತ್ತಲ್ಲ, ಕಪ್ಪಲ್ಲ. ಪಾಂಚಾಲಿ ಅನ್ನೋದು ಪಾಂಚಾಲ ದೇಶದವಳು, ದ್ರೌಪದಿ ಅನ್ನೋದು ದೃಪದನ ಮಗಳು. ಯಾರ ಹೆಂಡತಿ ಅಂತಲ್ಲ ಸರ್ ಗುರ್ಸೋದು, ಯಾರ ಮಗಳು ಅಂತ. ಜಾನಕಿ ಅಂತಲೇ ಸೀತೆ ಕರೆದಿರೋದು. ಜಾನಕಿಯನ್ನ, ಸೀತೆಯನ್ನು ಕರೆದಿರೋದೇನು ಸರ್, ಸೀತಾ ಅಂತ ಕರೆದ್ವಿ. ಜಾನಕಿ ಅಂತ ಕರೆದ್ವಿ. ಮೈಥಿಲಿ ಅಂತ ಕರೆದ್ವಿ. ಮೈಥಿಲಿ ಅಂದರೆ ಮಿಥಿಲ ದೇಶದವಳು. ಜಾನಕಿ ಅಂದರೆ ಜನಕನ ಮಗಳು. ಸೀತಾ ಅಂದರೆ ಅವಳಿಗಿಟ್ಟ ಹೆಸರು. ರಾಮನ ಜೊತೆಗೆ ಸೀತೆನ ಯಾವಾಗ ಕರೆದ್ವಿ ಸರ್? ದ್ರೌಪದಿನ ಪಾಂಡವರ ಜೊತೆಗೆ ಯಾವತ್ತು ಕರೆದ್ವಿ ಸರ್? ಪಾಂಚಾಲಿ, ದ್ರೌಪದಿ ಎಲ್ಲ ಅಲ್ಲಿಂದ ಬಂದಿದ್ದು ಅಂತ. ಇದೆಲ್ಲ ಏನು ಹೇಳುತ್ತೆ ಅಂದರೆ, ಅವಳ ಅಸ್ತಿತ್ವ ಅದು. ಅವಳ ಹುಟ್ಟು, ಅವಳ ತಂದೆ, ಅವಳ ಹುಟ್ಟೂರು ಅನ್ನೋದು ಅವಳ ಅಸ್ತಿತ್ವ. ಅವಳ ಅಸ್ತಿತ್ವದಲ್ಲೇ ಅವಳನ್ನು ಗುರುತಿಸಬೇಕು ಅನ್ನೋದು ಬಿಟ್ಟರೆ, ಸಂಪೂರ್ಣವಾಗಿ ಗಂಡನೇ ಮನೆ ಬಂದ ಕೂಡಲೇ ಅವಳು ಊರು ಅದಲ್ಲ, ಹಳೇದಲ್ಲ, ಅವಳ ತಂದೆ ಇಂಥವ್ರ ಮಗಳು ಅಂತಲೂ ಹೇಳಬಾರದು, ಇಂಥವಳು ಹೆಂಡತಿ ಅಂತ ಹೇಳಬೇಕು ಅನ್ನೋದಲ್ಲ. ಹೊರಗಡೆಯಿಂದ ಆಮದಾದ ಪದಾರ್ಥ, ಇದನ್ನು ನಮ್ಮ ಸಂಸ್ಕೃತಿ ಅಂತ ಅಂದ್ಕೊಂಡಿದ್ದೀವಿ. ದೌರ್ಭಾಗ್ಯ. ಇದರ ಜೊತೆಗೆ ಸರ್, ಪುರುಷ ಪ್ರಧಾನ ಯಾವುದು ಅಂತ ತೋರಿಸ್ತೀನಿ. ಪ್ರತಿ ಮಕ್ಕಳನ್ನು ಇಂಥವನ ಮಗ ಅಂತಲೇ ಹೇಳೋ ಅಭ್ಯಾಸ ಮಾಡ್ಕೊಂಡಿದ್ದೀವಿ, ರಿಜಿಸ್ಟ್ರ್ಗಳಿಂದ ಆರಂಭ ಮಾಡಿ. ಪ್ರಾಚೀನ ಕಾಲದಲ್ಲಿ ಹೆಂಗೆ ಅಂದರೆ ಸರ್, ಪಾಂಡವ ಅಂತ ಕರೆದಂಗೆ ಕೌಂತೆಯ ಅಂತಲೂ ಕರೀತಾರೆ ಅವರನ್ನು. ಪಾರ್ಥ ಅಂತ ಕರೀತಾರೆ ಪಾಂಡವರೆಲ್ಲರಿಗೂ. ಅರ್ಜುನನಿಗೆ ಪ್ರಸಿದ್ಧ ಆಗಿದೆ. ಪಾರ್ಥ ಅಂದರೆ ಏನು? ಪೃಥಾಳ ಮಗ ಅಂತ. ಗಾಂಧಾರೆ ಅಂತಲೇ ದುರ್ಯೋಧನನ ಕರೆಯೋದು. ಇಡೀ ಮಹಾಭಾರತದಲ್ಲಿ ಅತಿ ಹೆಚ್ಚು ಪ್ರಯೋಗ ಆಗಿದ್ದು ದುರ್ಯೋಧನನಿಗೆ ಗಾಂಧಾರೆ ಅಂತ, ಗಾಂಧಾರಿಯ ಮಗ ಅಂತ. ಕೌಸಲ್ಯ ನಂದನ, ಯಶೋಧ ನಂದನ, ದೇವಕಿ ನಂದನ ಎಲ್ಲ ಇಂಥವಳ ಮಗ ಅಂತ ಕರೆಯೋದನ್ನು ಇಂಥವನ ಮಗ ಅಂತ ಹೇಳುವಷ್ಟೇ ಪ್ರಾಶಸ್ತ್ಯ ಇದೆ. ದಾಶರಥಿ ಅಂತ ಕರೆದಷ್ಟೇ ಕೌಸಲ್ಯ ನಂದನ ಅಂತ ರಾಮಾಯಣದಲ್ಲಿ ಉಲ್ಲೇಖಿಸ್ತಾರೆ. ಅಂದರೆ ಅಲ್ಲೆಲ್ಲ ತಂದೆಯ ಹೆಸರನ್ನು ಎಷ್ಟು ಉಪಯೋಗಿಸ್ತಾ ಇದ್ರೋ ತಾಯಿಯ ಹೆಸರನ್ನು ಅಷ್ಟೇ ಉಪಯೋಗಿಸ್ತಾ ಇದ್ದಾರೆ. ಅದರ ಅರ್ಥ ಏನು? ಎರಡೂ ಮುಖ್ಯ, ಎರಡೂ ಸಮಾನ ಅಂತ. ಇವತ್ತು ತಾಯಿಯ ಹೆಸರಿನ ಜೊತೆಗೆ ರಿಜಿಸ್ಟ್ರೇಷನ್ನೇ ಆಗಲ್ವಲ್ಲ. ನಾವು ಇವತ್ತು ಬಹಳ ಸಮಾನತೆಯ ವ್ಯವಸ್ಥೆ ತಂದ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಲ್ಲ. ಯಾರು ಹೇಳಿದ್ರು ಅದು ಬೇಕಿತ್ತು ಅಂತ? ತಂದೆ ಹೆಸರಿಂದಲೇ ಮಗುವನ್ನು ಹೆಸರಿಸಬೇಕು ಅಂತ ಯಾರು ಹೇಳಿದ್ರು? ಇಲ್ವಲ್ಲ. ಪ್ರಾಚೀನದಲ್ಲಿ ಇಲ್ವೇ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು, ನಿಷೇಧ ಅಂತಲ್ಲ. ಅವನ ಮಗಳೂ ಹೌದು, ಅವಳ ಮಗನೂ ಹೌದಲ್ವ ಅವನು. ಆವಾಗ ಸಮಾನತೆ ಬರುತ್ತೆ. ಹಾಗೇ ಇತ್ತು. ಮತ್ತು ಅದು ಭಾಳ ಮುಕ್ತವಾಗಿತ್ತು. ಅಲ್ಲೇನು ಪರ್ಸೆಂಟೇಜ್ ಹುಡ್ಕೋದು ಇನ್ನೊಂದು ಅಂತ ಇರಲಿಲ್ಲ. ಅವನಿಗೂ ಮಗ, ಅವಳಿಗೂ ಮಗ, ಯಾವುದೋ ಒಂದು ಹೆಸರಲ್ಲಿ ಕರೀತಾ ಇದ್ರು. ಇಂತಹ ಎಲ್ಲ ಅಂಶಗಳನ್ನು ನೋಡಿದಾಗ, ನಾನು ಅದು ಕೇಳಿದೆ, 1000 ಕಾರಣಗಳನ್ನು ತೋರಿಸ್ತಾ ಹೋಗಬಲ್ಲೆ ನಾನು ಅಂತ. ಇವುಗಳನ್ನೆಲ್ಲ ನೋಡಿದಾಗ ಪ್ರಾಚೀನ ಕಾಲ ಇದೆಯಲ್ಲ, ಪ್ರಾಚೀನ ಕಾಲ
ಹೀಗೆ ನೋಡ್ಕೊಂಡು ಬಂದಿದೆ. ಈ ಉತ್ತರದಿಂದ ಪ್ರಾಚೀನ ಕಾಲದಲ್ಲಿ ಹೀಗಿತ್ತು ಅಂತ ಅಂದ್ಕೊಂಡು ಸಮಾಧಾನ ಆಗೋದ್ರಲ್ಲಿ ಏನು ಅರ್ಥ ಇಲ್ಲ. ನಾವು ಬದಲಾಗಬೇಕಾಗಿದೆ ಪ್ರಾಚೀನ ಕಾಲದ ಯೋಚನೆಗಳಿಗೆ ಈ ವಿಷಯಗಳಲ್ಲಿ. ಈ ಥರದ ಹಠಮಾರಿತನಗಳನ್ನೆಲ್ಲ ಸಂಸ್ಕೃತಿ ಅಂತ ಅಂದ್ಕೊಳ್ಳೋದನ್ನು ಬಿಟ್ಟು ಆ ಹೆಣ್ಣಿಗೆ ಪ್ರಾಚೀನರು ಯಾವ ಸ್ಥಾನಮಾನ ಕೊಟ್ಟಿದ್ರೋ ಅದನ್ನು ಕೊಡೋದನ್ನು ಆರಂಭ ಮಾಡಬೇಕು. ಭಾಳ ಚೆನ್ನಾಗಿದೆ ಸರ್. ಇದು ನನ್ನ ಪ್ರಕಾರ ನಮ್ಮ ರಾಜಕಾರಣಿಗಳಿಗೆ, ನಮ್ಮ ನಾಯಕರುಗಳಿಗೆ, ನಮ್ಮ ಹಿಂದೂ ಸನಾತನವಾದಿ ಅಂತ ತಮ್ಮನ್ನು ತಾವು ಕರೆಯುವಂಥ ನಾಯಕರುಗಳು ಕೂಡ ಇದು ನೋಡಬೇಕು. ಯಾಕಂದರೆ ನಾವು ಅಂದರೆ ಇನ್ಫ್ಲೂಯೆನ್ಸರ್ಗಳು ನೋಡಬೇಕು ಇದನ್ನು. ಯಾಕಂದರೆ ತಪ್ಪದು ಎಷ್ಟು ತಿಳುವಳಿಕೆಗಳಿದೆ ಅಂತ ಇಲ್ಲಿ ಒಂಚೂರು ಸೇರಿಸ್ಬಿಡ್ತೀನಿ ಸರ್. ವರದಕ್ಷಿಣೆ ಅಂತ ಬಂತು ಮಧ್ಯದಲ್ಲಿ, ಬಹಳ ಹೆಣ್ಣು ಹೆತ್ತವರನ್ನು ತುಳಿತು, ಭಾಳ ಕಷ್ಟ ಕೊಟ್ಟರು ಹೆಣ್ಣೆತ್ತವರಿಗೆ. ಇವತ್ತೂ ಮುಗಿದಿಲ್ಲ. ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಸರ್, ಸ್ಮೃತಿಗಳಲ್ಲೆಲ್ಲ ಕಡೆ ಕನ್ಯಾದಾನ ಅಂತ ಬರುತ್ತೆ. ಕನ್ಯಾದಾನ ಅಂತ ಮದುವೆ ಮಾಡಿ ಕಳಿಸುವಾಗ ಅವಳಿಗೆ ಅಂತ ಮೊತ್ತ ಕೊಡ್ತಾ ಇದ್ರು. ಕನ್ಯಾದಾನ ಅಲ್ಲ, ಕನ್ಯಾದಾನ ಅಂತ ಕೊಡ್ತಾ ಇದ್ರು ಸರ್. ಅದ್ರ ಬಗ್ಗೆ ಸುದೀರ್ಘ ವಿಮರ್ಶೆಗಳನ್ನು ಈ ಸ್ಮೃತಿಗಳು ಮಾತಾಡ್ತವೆ. ಏನು ಅಂದರೆ ಕನ್ಯಾದಾನದ ಮೇಲೆ ಗಂಡನಿಗೆ, ಗಂಡನ ಮನೆಯವರಿಗೆ ಹಕ್ಕಿಲ್ಲ ಅಂತ. ತವರು ಮನೆಯಿಂದ ಅವಳಿಗೆ ಅವರು ಕಳಿಸಿಕೊಟ್ಟ ಮೊತ್ತದ 1 ಪೈಸೆ ಕೂಡ ಹಕ್ಕು ಅವಳಿದ್ದು ಅಂತ ಮಾತಾಡುತ್ತೆ ಸರ್. ಆರ್ಥಿಕ ಸ್ವಾತಂತ್ರ್ಯಕ್ಕೆ ಇನ್ನೇನು ಬೇಕು? ನಾನು ಮನುಸ್ಮೃತಿದಂತೂ ಉದಾಹರಿಸಿದೆ. ಹಣ ತಂದು ಅವಳಿಗೆ ಕೊಡಬೇಕು, ಎಷ್ಟು ಉಳಿಸ್ಬೇಕು, ಎಷ್ಟು ಖರ್ಚು ಮಾಡಬೇಕು ಅಂತ ಅವಳು ನೋಡಬೇಕು. ಅಂದರೆ ಆರ್ಥಿಕ ಸ್ವಾತಂತ್ರ್ಯ ಯಾವ ಮಟ್ಟದ್ದು ಅವಳದ್ದು? ರಾಮಾಯಣದಲ್ಲಿ ಕೌಸಲ್ಯಗೆ ಆದ ಗ್ರಾಮಗಳಿದ್ವು, ಕೌಸಲ್ಯ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ಲು ಅಂತೆಲ್ಲ ಉಲ್ಲೇಖ ಬರುತ್ತೆ. ಅವಳದ್ದೇ ಪ್ರತ್ಯೇಕ ಅಂತ, ಅವಳದ್ದೇ ಬೇರೆ ಅಕೌಂಟು ಅಂತ. ಸರ್, ಇಂತಹ ಎಷ್ಟಾರು ಅಂಶಗಳು ಅಲ್ಲಿ ಸ್ತ್ರೀಯರ ಬದುಕು ಹೇಗಿತ್ತು ಅನ್ನೋದನ್ನು ತೋರಿಸಿಕೊಡ್ತಾರೆ. ಬಟ್ ಜೊತೆಗೆ ಇನ್ನೊಂದು ಶಬ್ದ ಕೂಡ ಸ್ತ್ರೀ ಸ್ವಾತಂತ್ರ್ಯ ಮಹರತಿ ಅಂತ ಒಂದು ಹೌದು, ಸ್ತ್ರೀ ಸ್ವಾತಂತ್ರ್ಯ ಮಹರತಿ ಅನ್ನೋದನ್ನ ಇವರು ಅರ್ಥ ಮಾಡ್ಕೊಳ್ಳದೆ ತಪ್ಪಿದ್ದಾರೆ ಸರ್. ಅದು ಏನು ಹೇಳುತ್ತೆ? ಅದು ಮನುಸ್ಮೃತಿಯಲ್ಲಿ ಬಂದ ಮಾತು. ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ರಕ್ಷಂತಿ ಸ್ಥಾವರೇ ಪುತ್ರಾಹ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಬಂದಿರೋದು. ಪಿತಾ ರಕ್ಷತಿ ಕೌಮಾರೆ, ಅವಳು ಮಗು ಆಗಿದ್ದಾಗ ಹದಿಹರೆಯದವರೆಗೆ ಅವಳನ್ನು ತಂದೆ ರಕ್ಷಿಸಬೇಕು, ತಂದೆ ಕಾಪಾಡಬೇಕು. ಭರ್ತಾ ರಕ್ಷತಿ ಯೌವನೆ, ಅವಳು ಯೌವನದಲ್ಲಿದ್ದಾಗ ಗಂಡ ಅವಳನ್ನು ರಕ್ಷಿಸಬೇಕು. ರಕ್ಷಂತಿ ಸ್ಥಾವರೇ ಪುತ್ರಾಹ, ಅವಳಿಗೆ ವಯಸ್ಸಾದಾಗ ಮಕ್ಕಳು ಅವಳನ್ನು ರಕ್ಷಿಸಬೇಕು. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಇರೋದು. ರಕ್ಷಿಸಬೇಕು ಅಂದರೆ ಏನು ಅಂದರೆ ಪ್ರೊಟೆಕ್ಟ್ ಮಾಡುವಂಥ ಸರ್. ರಕ್ಷಣೆ ಅಂದರೆ ಪ್ರೊಟೆಕ್ಟ್ ಮಾಡೋದು. ರಕ್ಷಣೆ ಅಂದರೆ ಜೈಲಿಗೆ ಹಾಕೋದಲ್ಲ ಸರ್. ಈಗ ಪೊಲೀಸರು ಒಬ್ಬ ಅಪರಾಧಿಯ ಸುತ್ತಲೂ ಪೊಲೀಸರು ಇರ್ತಾರೆ, ಮುಖ್ಯಮಂತ್ರಿ ಸುತ್ತಲೂ ಪೊಲೀಸ್ ಇರ್ತಾರೆ, ಪ್ರಧಾನಮಂತ್ರಿ ಸುತ್ತಲೂ ಪೊಲೀಸ್ ಇರ್ತಾರೆ ಸರ್. ಈ ಪೊಲೀಸರ ರಕ್ಷಣೆಯ ಭದ್ರಕೋಟೆ ಒಳಗೆ ಪ್ರಧಾನಿ, ಮುಖ್ಯಮಂತ್ರಿ ಇದ್ದಾರೆ. ಅಷ್ಟು ಭದ್ರತೆ ಅಪರಾಧಿಗೂ ಇಲ್ಲ ಸರ್. ಹಣದ ವ್ಯಾನು ATMಗೆ ತುಂಬೋಕೆ ಅಂತ ಹೋಗ್ತಾ ಇದ್ದರೆ ಗನ್ಮ್ಯಾನ್ಗಳು ವಾಹನ ತಗೊಂಡು ಹೋಗ್ತಾರೆ ಸರ್. ಆ ಮುಂದೆ ಹೋಗ್ತಾನಲ್ಲ, ಹಣ ತಗೊಂಡು ಹೋಗ್ತಾ ಇದ್ದಾನಲ್ಲ, ಸ್ವಾತಂತ್ರ್ಯ ಇಲ್ಲ ಸರ್ ಅವನಿಗೆ. ಅವನನ್ನು ಕಂಟ್ರೋಲ್ ಮಾಡ್ತಾನೆ. ಅವನು ಯಾವುದೋ ರೋಟಲ್ಲಿ ಹೋಗಂಗಿಲ್ಲ. ಈಗ ಅವನಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದಕ್ಕೆ ಅರ್ಥ ಏನು ಸರ್? ಅದು ಮೌಲ್ಯ ಅಂತ. ಮೌಲ್ಯ ಅಂದ್ರೆ ಅರ್ಥ ಏನು? ಅದನ್ನು ಬೇರೆಯವರು ಕದೀತಾರೆ ಅಂತ, ಕದಿಯದಂತೆ ಕಾಪಾಡಬೇಕು ಅಂತ ಸರ್. ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ ಅಮೇರಿಕದಂಥ ಮುಂದುವರೆದ ದೇಶದಿಂದ ಹಿಡಿದು ಇಡೀ ಜಗತ್ತು ಅದಕ್ಕದಕ್ಕೆ ಬೇಕಾದ ಸಂವಿಧಾನವನ್ನು ರೂಪಿಸ್ಕೊಂಡು ಬದುಕ್ತಾ ಇದೆ. ಹೆಣ್ಣಿಗೆ ವಿದ್ಯೆ ಕೊಟ್ಟಿದೆ, ಎಲ್ಲವೂ ಮಾಡಿದೆಯಲ್ಲ ಸರ್. ಇವತ್ತು ಒಬ್ಬ ಹೆಣ್ಣು ಒಂಟಿಯಾಗಿ ಹೋದರೆ ಏನೆಲ್ಲ ಆಗತ್ತೆ ಅನ್ನೋದಕ್ಕೆ ಇತಿಹಾಸಕ್ಕಿಂತ ಬರ್ಬರವಾದ ಬದುಕು ಇವತ್ತಿಂದಲ್ವ ಸರ್. ಮೊನ್ನೆ ನಡೆದಿದೆ. ತೆಲುಗಿನಲ್ಲಿ ಒಬ್ಬ ನಟಿಯನ್ನು ಗುಂಪಲ್ಲಿ ಅವಳು ಹೀಗೆ ಕಾರ್ಯಕ್ರಮ ಮುಗಿಸಿ ಕಾರ್ ಹತ್ತೋದಕ್ಕೆ ಹೋದರೆ ಯಾವ ಥರದಲ್ಲಿ ನಡೆಸ್ಕೊಂಡಿದ್ದಾರೆ ಜನ. ಅಭಿಮಾನಿಗಳು ಅಂತ ಬೇರೆ ಬರೀತಾರೆ ಇವರು. ಅವ್ರು ಏನು ಅಭಿಮಾನಿಗಳು ಅವರು ಅಂತ. ಅಂದರೆ ಕಂಡಲ್ಲಿ ಕೈ ಹಾಕಿ ಮುಟ್ಟಿದ್ದಾರೆ ಸರ್. ಇವತ್ತು ಅದಕ್ಕೆ ಏನು ಮಾಡಬೇಕಾಯ್ತು ನೆಕ್ಸ್ಟಿಂದ? ಅವಳನ್ನು ನೀನು ಗುಂಪಲ್ಲೆಲ್ಲ ಹೋಗಬೇಡಮ್ಮ, ನೀನು ಸೆಲೆಬ್ರಿಟಿ, ನೀನು ಬೌನ್ಸರ್ನ ಸುತ್ತ ಇಟ್ಕೋ, ನಿಂಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಬೇಕಾಯ್ತು. ಅದರ ಅರ್ಥ ಏನು ಅಂದರೆ ನಿಂಗೆ ಸ್ವಾತಂತ್ರ್ಯ ಇಲ್ಲ. ಈ ಆಶಯ ಸರ್ ಅದರದ್ದು. ಯಾಕೆ ಅಂದರೆ ಅಷ್ಟು ಸ್ವತಂತ್ರವಾಗಿ ನೀನು ಹೋಗೋದಕ್ಕೆ ಹೊರಗಡೆ ವ್ಯವಸ್ಥೆ ಶುದ್ಧವಾಗಿಲ್ಲ ಅಂತ ಹೇಳ್ತಾ ಇದೆ ಅದು. ಆದ್ದರಿಂದ ನಿನ್ನನ್ನು ರಕ್ಷಿಸುವ ಹೊಣೆಯನ್ನು ಇವರೆಲ್ಲ ಹೊರಲಿ ಅಂತ ಅವಳಿಗೆ ಹೇಳ್ತಾ ಇರೋದಲ್ಲ, ನೀವು ನೋಡ್ಕೋಬೇಕು ಅವಳನ್ನು ಅಂತ ಹೇಳ್ತಾ ಇರೋದು. ಯಾಕೆ ಅಂದರೆ ಈಗ ಯಾರೋ ಸೆಲೆಬ್ರಿಟಿಗಳಿಗೆ ಸರ್ಕಾರ ರಕ್ಷಣೆ ಕೊಡ್ಬೋದು ಸರ್. ಪ್ರತಿ ಮನೆಯ ಹೆಣ್ಣಿಗೆ ಯಾರು ರಕ್ಷಣೆ ಕೊಡೋಕ್ಕಾಗತ್ತೆ? ಹೊಲಕ್ಕೆ ಹೋದಾಗ ಏನೋ ಮಾಡಿದ್ರು, ಇನ್ನೊಂದಾಗ ಏನೋ ಮಾಡಿದ್ರು ಅಂತ ಈಗಲೇ ಇಷ್ಟು ಬರುತ್ತಲ್ಲ. ಇವ್ರಿಗೆಲ್ಲ ನಾವು ಹೇಳ್ಬೋದು ಸರ್ಕಾರ ವ್ಯವಸ್ಥೆ ಮಾಡಬೇಕು ಅಂತ. ಹೇಗೆ ಮಾಡೋಕ್ಕಾಗತ್ತೆ ಸರ್?
ಆಗ ಏನು ಅಂದರೆ ಕುಟುಂಬದವ್ರ ಕರ್ತವ್ಯ ಅಂತ ಹೇಳ್ತಾ ಇದೆ ಅದು. ಅಂದರೆ ನೀನು ನಿನ್ನ ವೃತ್ತಿ, ನಿನ್ನ ಪ್ರವೃತ್ತಿ, ನಿನ್ನ ಸಂತೋಷ ಅಷ್ಟೇ ಮಾಡ್ತಾ ಇಡೋದಲ್ಲ ಅಂತ ಪುರುಷರ ಗುಂಪಿಗೆ ಹೇಳ್ತಾ ಇದೆ. ನಿಮ್ಮ ಮನೆಯ ಹೆಂಗಸರನ್ನು ಕಾಪಾಡಿಕೊಳ್ಬೇಕಾದ ಜವಾಬ್ದಾರಿ ನಿನಗಿದೆ ಅಂತ. ಅದು ಮೂರನೇವರ ಕರ್ತವ್ಯ ಅಲ್ಲ, ಅದನ್ನು ಸರಿ ನೋಡ್ಕೋ ಅಂತ. ಒಂದು ಹೆಣ್ಣಿನ ಮೇಲೆ ಏನಾದರೂ ಆಗಿದೆ ಅಂದರೆ ಆ ಮನೆಯ ಗಂಡಸರು ಅಸಡ್ಡೆ ಮಾಡಿದ್ದಾರೆ ಅಂತ ಅರ್ಥ, ಅವರು ವಿಫಲರಾಗಿದ್ದಾರೆ ಅಂತ ಅರ್ಥ ಅಂತ. ಈ ಅರ್ಥದಲ್ಲಿ ಬಂದಿರುವಂಥ ಮಾತದು. ಯಾಕೆಂದರೆ ಅದೇ ಮಾತುಗಳು ಬರುವಾಗಲೇ ಎಷ್ಟು ಮಾತುಗಳು ಸ್ತ್ರೀಯ ಬಗ್ಗೆ ಬರುತ್ತೆ ಅಂದರೆ, ಅಲ್ಲಿ ಯಾವ ಮನೆಯಲ್ಲಿ ಹೆಣ್ಣು ಕಣ್ಣೀರು ಹಾಕ್ತಾಳೋ ಆ ಮನೆ ಹಾಳಾಗಿ ಹೋಗುತ್ತೆ ಅಂತ ಮನುಸ್ಮೃತಿಯಲ್ಲಿದೆ. ಯಾವ ಮನೆಯಲ್ಲಿ ಹೆಣ್ಣು ಕಣ್ಣೀರು ಹಾಕ್ತಾಳೋ ಆ ಮನೆ ಹಾಳಾಗೋಗುತ್ತೆ ಅಂತ. ಸರಿ, ಮುಕ್ತವಾಗೇ ಹೇಳ್ತೀನಿ, ಬಹಳ ಧರ್ಮಿಷ್ಠರು ಅಂತ ಅಂದವ್ರ ಮನೆಗಳಲ್ಲಿ ಹೆಣ್ಣನ್ನೇನು ಕಡಿಮೆ ಕಣ್ಣೀರು ಹಾಕ್ಸಿಲ್ಲ ಸರ್. ಅಂದರೆ ನೀವು ಯಾವ ಧರ್ಮ ಅನುಸರಿಸ್ತಾ ಇದ್ದೀರಿ? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತಲೂ ಮನುಸ್ಮೃತಿಯದ್ದೇ ಮಾತು. ಎಲ್ಲಿ ಹೆಣ್ಣನ್ನು ಪೂಜಿಸಲಾಗತ್ತೋ ಅಲ್ಲಿ ದೇವತೆಗಳಿಗೆ ಸಂತೋಷ ಆಗತ್ತೆ. ಎಲ್ಲಿ ಅವಳನ್ನು ನೋಯಿಸಲಾಗತ್ತೋ ಅಲ್ಲಿ ದೇವತೆಗಳು ಕುಪಿತರಾಗುತ್ತಾರೆ ಅಂತ. ಮನೆಯಲ್ಲಿ ದೇವರ ಪೂಜೆ ಮಾಡು ಅಂತೆಲ್ಲ ಹೇಳಿದ್ದು ಯತ್ರ ನಾರ್ಯಸ್ತು ಪೂಜ್ಯಂತೆ ಅಂತ. ಯಾವ ಮನೆಯಲ್ಲಿ ಹೆಣ್ಣಿಗೆ ಪೂಜ್ಯ ಸ್ಥಾನ ಇದೆಯೋ ದೇವತೆಗಳಿಗೆ ಪೂಜೆ ಸಲ್ತು ಅನ್ನೋ ಮಾತು ಬಂದಿದೆ. ಇಷ್ಟೂ ಹೇಳುವ ಮನುಸ್ಮೃತಿಯಲ್ಲೇ ಇನ್ನು ಸ್ತ್ರೀ ಸ್ವಾತಂತ್ರ್ಯ ಮರಹತಿ ಅಂತ ಬಂದಿರೋದು. ಇದರ ಅರ್ಥ ಪ್ರೊಟೆಕ್ಷನ್ ಅಂತ ಅಷ್ಟೇ, ಪ್ರೊಟೆಕ್ಷನ್ ಅಂತ ಅಷ್ಟೇ. ಅದನ್ನು ಮಾತ್ರ ತೆಗೆದುಕೊಂಡು ಅದನ್ನು ಬಹಳ ಹಾಗಂತ ನೀವು ಅಲ್ಲೂ ಹೆಣ್ಣಿಗೆ ನಿಬಂಧನೆಗಳನ್ನೆಲ್ಲ ಹಾಕಿಲ್ವಾ ಅಂದರೆ ಹಾಕಿರೋದು ಇದೆ. ಇದು ಕೌಂಟರ್ ಪಾರ್ಟ್ ಏನು ಬರುತ್ತೆ ಅಂದರೆ ಇನ್ಯಾವುದೋ ನಿಬಂಧನೆಗಳನ್ನೆಲ್ಲ ಹಾಕಿದ್ದಾರೆ ಅಂತ. ಆಯಾಯ ಕಾಲದಲ್ಲಿ ಅದು ಹೆಣ್ಣಿಗೋ ಗಂಡಿಗೋ ಇನ್ನೊಬ್ಬರಿಗೋ ನಿಬಂಧನೆಗಳನ್ನು ಹಾಕ್ತಲೇ ಇರ್ತಾರೆ. ನನಗೆ ಈಗ ಯಾರೋ ಆಕ್ಷೇಪ ಮಾಡೋದನ್ನು ನೋಡಿದೆ. ಈಗ ಹೆಣ್ಣಿನ ಕುರಿತು ಕೆಲವು ಮಾತುಗಳು ಬರುತ್ತೆ, ಹೆಣ್ಣಿನ ಸ್ವಭಾವ ಹೀಗೆ ಅಂತ ಬರುತ್ತೆ. ಹೆಣ್ಣಿನ ಕುರಿತು ಎಷ್ಟು ಕೆಟ್ಟದಾಗ ಮಾತಾಡಿದ್ದಾರೆ ನೋಡಿ ಅಂತ. ಇಡೀ ಪ್ರಾಚೀನವಾದ ಎಲ್ಲ ಮಾತುಗಳನ್ನು ಒಂದು ಕಡೆಗೆ ಹಾಕ್ಕೊಂಡ್ರೆ ಸರ್ 1% ಸಿಗ್ಬೋದು ಸರ್. ಒಂದು 100 ಕೋಟಿ ಸ್ಟೇಟ್ಮೆಂಟ್ಸ್ ಇದೆ ಅಂತ ಅಂದ್ಕೊಳ್ಳೋಣ ಸರ್. ಅದರಲ್ಲಿ 1% ಹೆಣ್ಣಿನ ಬಗ್ಗೆ ಮಾತಾಡಿ ಸಿಗ್ಬೋದು. 99% ಯಾರ ಬಗ್ಗೆ ಮಾತಾಡಿದ್ದಾರೆ? ಅದು ಗಂಡಸಿನ ಬಗ್ಗೆನೇ ಮಾತಾಡಿದ್ದಾರೆ. ಅಂದರೆ ಗಂಡಸಿನ ಸ್ವಭಾವದ ಬಗ್ಗೆ, ಗಂಡು ಸರಿ ಇಲ್ಲ ಅಂತಲೇ ಮಾತಾಡಿರೋದು ಅಂತ. ಪುಲ್ಲಿಂಗದಲ್ಲೇ ಮಾತಾಡಿದ್ದಾರೆ ಸರ್, ಸ್ತ್ರೀಲಿಂಗದಲ್ಲಿ ಮಾತಾಡಿಲ್ಲ ಅವರು. ಮತ್ತು ಇನ್ನೂ ಒಂದು ಸರ್, ಸ್ತ್ರೀ ಸ್ವಾತಂತ್ರ್ಯ ಮರಹತಿ ಅಂತ ಅನ್ನುವಾಗ ಹೆಣ್ಣಿಗೆ ಅವಳ ಸಣ್ಣ ಮಗುವಾಗಿದ್ದಾಗಲೂ ರಕ್ಷಣೆ ಬೇಕು, ಯೌವನದಲ್ಲೂ ರಕ್ಷಣೆ ಬೇಕು, ವೃದ್ಧಾಪ್ಯದಲ್ಲೂ ರಕ್ಷಣೆ ಬೇಕು. ಅಂದರೆ ಗಂಡಸು ಸರಿ ಇಲ್ಲ ಅಂತಲೇ ಅರ್ಥ ಅಲ್ವಾ ಸರ್? ನಿಮಗೆ ಮುದುಕಿ ಆದರೂ ಆಗತ್ತೆ, ನಿಮಗೆ ಸಣ್ಣ ಮಗು ಆದರೂ ಆಗತ್ತೆ. ಮೊನ್ನೆ ನೋಡ್ತಾ ಇದ್ದೆ, 9 ವರ್ಷದ ಮಗುವಿಗೆ ಇದು ಮಾಡಿದೆ, ಯಾರೋ ಒಬ್ಬ ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದು ವಿಡಿಯೋ ನೋಡ್ತಾ ಇದ್ದೆ ನಾನು. 80 ವರ್ಷದ ಮುದುಕಿ ಮೇಲೆ ಅತ್ಯಾಚಾರ ಅಂತ ವರದಿ ನೋಡ್ತೀವಿ ನಾವು. ಹಾಗಾಗಿ ಇವತ್ತು ಏನಿದೆಯೋ ಅದು ಅವತ್ತು ಇತ್ತು ಮತ್ತು ಯಾವತ್ತೂ ಇರುತ್ತೆ ಅಂತಲೇ. ಹಾಗಾಗಿ ಸ್ತ್ರೀ ಸ್ವಾತಂತ್ರ್ಯ ಮರಹತಿ ಅನ್ನೋದು ಹೆಣ್ಣಿಗೆ ನಿಯಮ ಮಾಡಿದ್ದಲ್ಲ, ಗಂಡಸು ಪ್ರಪಂಚ ಸರಿ ಇಲ್ಲ ಅಂತ ಉಗಿದಿದ್ದು ಅಷ್ಟೇ. ಉಗಿಸ್ಕೊಂಡು ನಾವು ನಗಬೇಕೀಗ. ಬಟ್ ಪಾಠಗಳಿದೆಯೆಲ್ಲವೂ ಕೂಡ ಅಂದರೆ ತಪ್ಪು ತಿಳುವಳಿಕೆಗಳ ಪಾಠಗಳು, ತಪ್ಪು ಅನಿಸಿಕೆಗಳ ಪಾಠಗಳು ಮತ್ತು ಸೆಲೆಕ್ಟೆಡ್ ತಗೊಂಡು ಮಾತಾಡುವಂಥ ವಿಚಾರಗಳ ಬಗ್ಗೆ ಪಾಠಗಳು. ಮತ್ತು ಈ ವಿಚಾರಗಳು ಅಂದರೆ ಇಷ್ಟೆಲ್ಲ ವಿಚಾರ ಅಂದರೆ ಎಷ್ಟೊಂದು ಒಳ್ಳೆ ವಿಚಾರಗಳನ್ನ ನಾವು ಬಿಟ್ಬಿಟ್ಟಿದ್ದೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹೆಂಡತಿ ಜೊತೆ ಗಂಡ ಮದುವೆ ಆದರೂ ಆತ ಏನು ಹೆಸರು ಚೇಂಜ್, ಹೆಂಡತಿ ಮಾತ್ರ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದು, ಅಂದರೆ ಅಂಥ ಸಿಂಪಲ್ ವಿಚಾರಗಳಿಂದ ಹಿಡ್ಕೊಂಡು, ಅದು ಸಿಂಪಲ್ ಅಲ್ಲ ಈಗ, ಅದೇ ಕಾಂಪ್ಲಿಕೇಟೆಡ್ ಸರ್. ನನ್ನ ಫ್ರೆಂಡ್ ಒಬ್ಬರು ಸಿನಿಮಾ ಮಾಡಬೇಕಂತ ಕತೆ ಬರೆದಿದ್ರು. ಅದರಲ್ಲಿ ಅವರೆಲ್ಲ ಸರಿ ಇರುತ್ತೆ. ಆ ಮದುವೆ ಟೈಮಲ್ಲಿ ಈ ಹೆಸರಿನ ಸಂಬಂಧಪಟ್ಟಂತೆ ಅವ್ರಿಗೆ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ. ಸೊ ಆ ಥರ ಸುಮಾರು ಆಗುತ್ತೆ. ನನ್ನ ಪ್ರಕಾರ ಸಮಾಜ ಆಗಿ ಒಂದು ಮೆಚುರಿಟಿ ಅಂತ ಇರುತ್ತಲ್ಲ, ಅದು ತುಂಬ ಕಡಿಮೆ ಇದೆ ಅಲ್ವಾ? ಹೌದು. ನಿಮ್ಮಂಥವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ಸ್ವಲ್ಪ ಮೆಚುರಿಟಿ ಬರ್ಬೋದು ಅನಿಸುತ್ತೆ. ಹೀಗಾಗಿ ನಾನು ಮೊದಲನೇದಾಗಿ ನಿಮ್ಮ ಧನ್ಯವಾದ ಹೇಳ್ತೀನಿ. ತುಂಬ ಚೆನ್ನಾಗಿ ಈ ವಿಚಾರಗಳನ್ನ ಅದ್ಭುತವಾಗಿ ನಮ್ಮ ಜೊತೆ ಶೇರ್ ಮಾಡಿದ್ರಿ. ಮತ್ತು ನಿಮ್ಮ ಒಂದು ಆ ಪ್ರಶ್ನೆ ಕೇಳಿದವ್ರಿಗೂ ಧನ್ಯವಾದ. ಯಾಕೆಂದರೆ ಈ ಥರ ಒಂದು ಪ್ರಶ್ನೆ ಬಂದಾಗಲೇ ನಮಗೆ ಆ ಥರ ಉತ್ತರ ಬರೋಕ್ಕೆ ಸಾಧ್ಯ. ಕೆಲವೊಂದು ನೇರ ಪ್ರಶ್ನೆಗಳು ತುಂಬ ಒಳ್ಳೆಯ ಉತ್ತರಗಳು, ನೇರ ಉತ್ತರಗಳನ್ನ ಬಯಸ್ತವೆ, ಮತ್ತು ಅದೇ ಥರ ಸರ್ ಕೊಟ್ಟಿದ್ದಾರೆ. ನಿಮ್ಮ ಕರ್ತವ್ಯ ದಯವಿಟ್ಟು ಇದನ್ನೆಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಹೆಣ್ಮಕ್ಳ ಜೊತೆಗೂ ಶೇರ್ ಮಾಡಿ, ಗಂಡಸರ ಜೊತೆಗೂ ಶೇರ್ ಮಾಡಿ. ಎಲ್ರಿಗೂ ಏನು ನಿಜವಾದ ವಿಚಾರ ಏನಿತ್ತು ಅನ್ನೋದು ಗೊತ್ತಾಗಲಿ ಅಂತ ಹೇಳ್ತಾ ಪ್ರಶ್ನೋತ್ತರ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮಹಾಭಾರತ ಶುರು ಆಗುತ್ತೆ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RMSampurna.com ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ.